ನಮಸ್ಕಾರ. ಈ 80-90ರ ದಶಕದಲ್ಲಿ ಆ ಸಿನಿಮಾಗಳನ್ನ ನೋಡ್ತಾ ಇದ್ದಿದ್ದು ಒಂದು ಪುಟ್ಟ ಕತೆ. ನಾವು ಅವಾಗ ಸಿನಿಮಾ ಹೋಗಿ ನೋಡ್ಕೊಂಡ್ ಬಂದ್ರೆ ಫಸ್ಟು ನಮ್ಮನೆ ಅಕ್ಕಪಕ್ಕ ಮನೆಯಲ್ಲಿ ಸಂಜೆ ಹೊತ್ತು ಕೂತ್ಕೊಂಡಾಗ ಅವ್ರಿಗೆ ಕತೆ ಹೇಳ್ಬೇಕಿತ್ತು. ಸಿನಿಮಾ ಹಿಂಗಿದೆ, ಸಿನಿಮಾ ಚೆನ್ನಾಗಿದೆ, ಆ ಹೀರೋಯಿನ್ ಹಿಂಗೆ, ಮತ್ತೆ ಆ ಹೀರೋ ಹಿಂಗೆ, ಆ ವಿಲನ್ ಹಿಂಗೆ ಅಂತ ಬೈತಾ ಇದ್ವಿ. ಆ ವಿಲನ್ಗೆ, ಬೇವರ್ಸಿ ಮುಂಡೆಗೆ ಹಿಂಗೆಲ್ಲಾ ಮಾಡ್ಬಿಡ್ತಾಳೆ ಅಂತೆಲ್ಲ ಹಿಂಗೆಲ್ಲ ಬೈದು ಫಸ್ಟ್ ಓಪನಿಂಗ್ ಏನಾಗುತ್ತೆ ಕ್ಲೀನ್ ಆಗಿ ಡೈಲಾಗ್ ಸಮೇತ ಅವ್ರಿಗೆ ಹೇಳಿದಾಗ ಅವರು ಸಿನಿಮಾಗೆ ಹೋಗ್ತಾ ಇದ್ರು. ಅವ್ರ ಫ್ಯಾಮಿಲಿ ಅವರು ಹೋಗಿ ಬಂದಾದ್ಮೇಲೆ ಮತ್ತೆ ಅವರ ಅಕ್ಕಪಕ್ಕ ಬೀದಿಯಲ್ಲಿ ಜನಗಳಿಗೆ, ಅವ್ರ ಸ್ನೇಹಿತರಿಗೆ ಆ ಸಿನಿಮಾ ಬಗ್ಗೆ ಹೇಳಿದಾಗ ಅವರು ಹೋಗಿ ಸಿನಿಮಾ ನೋಡೋರು. ಹಂಗಾಗಿ ಅವಾಗೆಲ್ಲ 50-100 ದಿನ ಸಿನಿಮಾಗಳು ಟೆಂಟಲ್ ಥಿಯೇಟ್ರಲ್ ಇರ್ತಾ ಇತ್ತು. ಹೀಗೆ ಸಿನಿಮಾ ಪ್ರಚಾರ ಅಲ್ಲಿ ನಡೀತಾ ಇತ್ತು. ಆಮೇಲೆ ಯಾರು ಸಹ ಫೋನ್ಗಳಲ್ಲಾಗ್ಲಿ, ಜಾಸ್ತಿ ಪೇಪರ್ ಇತ್ತು, ನ್ಯೂಸ್ ಪೇಪರ್ ಅಲ್ಲಿ ಬರೋದು ಸಿನಿಮಾಗಳ ಬಗ್ಗೆ. ಯಾರು ಅಲ್ಲಿ ನೋಡೋದು, ಯಾರೋ ಕಮೆಂಟ್ ಹಾಕಿದ್ರು ಅಂತ ಆ ತರ ಎಲ್ಲ ಇರ್ಲಿಲ್ಲ. ಫೋನ್ ಇರ್ಲಿಲ್ವಲ್ಲ, ಹಿಂಗೆಲ್ಲ ಸ್ಮಾರ್ಟ್ ಫೋನ್ಗಳು ಇರ್ಲಿಲ್ಲ ಅವಾಗ. ಯಾರಾದ್ರೂ ಹೇಳಿದ್ದನ್ನ ಕೇಳಿಸ್ಕೊಂಡೋಗಿ ಸಿನಿಮಾಗಳನ್ನ ನೋಡ್ತಾ ಇದ್ವಿ. ನಾವು ಸಿನಿಮಾ ನೋಡ್ಕೊಂಡು ಬಂದ್ಮೇಲೆ ನಾನು ಸಿನಿಮಾ ನೋಡ್ಕೊಂಡು 80ರಲ್ಲಿ ಪೂಜಾ ಫಲ ಅಂತ ಆರತಿ ಮತ್ತೆ ನಮ್ಮ ಶ್ರೀನಾಥ್ ಅವರ ಅಭಿನಯದ ಚಿತ್ರ. ಒಂದು ಹಾವಿನ ಬಗ್ಗೆ ಅದು ಸಿನಿಮಾ ಇತ್ತು. ಹಾವಿನ ಸ್ಟೋರಿ. ನಾನು ಬಂದು ಅದನ್ನ ಕತೆ ಹೇಳೋದು ನಮ್ಮನೆ ಪಕ್ಕದಲ್ಲಿ ಕುತ್ಕೊಂಡು ನನ್ನ ಫ್ರೆಂಡ್ಸ್ಗೆ, ಅವ್ರಿಗೆಲ್ಲ ತಾಯಿಲ್ಲ ಕೇಳೋರು ಕತೆ ಹೇಳೋದು. ಆ ಪಿಕ್ಚರ್ ಅಲ್ಲಿ ಏನಾಯ್ತು ಗೊತ್ತಾ, ಆರ್ತಿ ಹಾವು ಹಿಂಗೆಲ್ಲ, ಆರ್ತಿ ಆ ಅಮ್ಮ ಎಷ್ಟು ಕಷ್ಟ ಪಡ್ತಾಳೆ, ಆ ಹಾವಿಂದ ತುಂಬಾ ತೊಂದರೆ ಆಗುತ್ತೆ, ಹೀರೋ ಸಾಯಿಸ್ಬಿಟ್ಟು ಆಮೇಲೆ ಆರ್ತಿ ಏನೋ ಮಾಡಿ ಅದನ್ನೆಲ್ಲ ಪರಿಹಾರ ಮಾಡ್ಕೊಂಡು ಕೊನೆಗೆ ಅದು ಗೆಲ್ತಾಳೆ ಅಂತ ಸ್ಟೋರಿ ಹೇಳಿದಾಗ ಅವರು ಮತ್ತೆ ಸಿನಿಮಾಗೆ ಹೋಗ್ತಾ ಇದ್ರು. ಎಷ್ಟು ಚೆನ್ನಾಗಿತ್ತಲ್ವಾ. ಸಂಜೆ ಹೊತ್ತು ಎಲ್ಲ ಕೂತ್ಕೊಂಡು ಅಕ್ಕಪಕ್ಕದ ಮನೆಯವರು ಕೂತ್ಕೊಂಡು ಮಾತಾಡ್ತಾ ಇದ್ವಿ. ಯಾವುದೇ ರೀತಿಯ ಒಂದು ಏನು ಅವ್ರ ಮೇಲು ಇವ್ರ ಕೀಳು ಅನ್ನೋದು ಇರ್ಲಿಲ್ಲ. ನಾನು ಮೊನ್ನೆ ಸವದತ್ತಿ ಹೋಗಿದ್ದೆ. ಅಲ್ಲಿ ಬಳೆ ತೊಡಿಸ್ಕೊಳ್ಳೋಣ, ಚೆನ್ನಾಗಿರುತ್ತೆ ಗಟ್ಟಿ ಬಳೆ ಅಂತ ನಮ್ಮ ಮಗಳು ಹೇಳಿದ್ಲು. ಸರಿ ಅಂತ ಹೇಳ್ಬಿಟ್ಟು ಬಳೆ ತೊಡಿಸ್ಕೊಂಡೆ. ಆ ಅಮ್ಮ ಮುಸ್ಲಿಮ್ಸ್ ಹೆಂಗಸು. ನಾನು ಕೇಳಿದೆ, ಇದೇನು ದೇವ್ರು ಸವದತ್ತಿ ಯಲ್ಲಮ್ಮನ ದೇವಸ್ಥಾನದಲ್ಲಿ ನೀವು ಮುಸ್ಲಿಮ್ಸ್ ಕೂತಿದ್ದೀರಲ್ಲ ಅಂದಾಗ ಆ ಅಮ್ಮ ನನಗೆ ಮುಖಕ್ಕೆ ಕೊಡ್ದಂಗೆ ಹೇಳ್ಬಿಟ್ಲು, ನಮ್ಮಲ್ಲಿ ಮುಸ್ಲಿಮ್ಸು ಹಿಂದೂ ಅಂತ ಇಲ್ಲ, ನಿಮ್ಮಲ್ಲಿ ಅಷ್ಟೇ ಇರೋದದು ಹಿಂದೂ ಮುಸ್ಲಿಮ್ಸು ಅಂತ. ಎಂಥ ನಾನು ಯಾಕಾದ್ರೂ ಕೇಳಿದ್ನು ಅನ್ಸ್ಬಿಡ್ತು. ನಾನು ಯಾಕಾದ್ರೂ ಕೇಳಿದೆ ಈ ಮಾತು. ಅಂದ್ರೆ ಅವ್ರು ಎಷ್ಟು ಒಗ್ಗಟ್ಟಲ್ಲಿದ್ದಾರೆ, ನಾವೇ ಒಂಥರ ಮಾಡ್ದಂಗ ಆಯ್ತಾ ಅಂತ. ನಮ್ಮಲ್ಲಿ ಯಾಕೆ ಈ ತರ ಅವ್ರ ಹಿಂದೂ, ಮುಸ್ಲಿಮ್ಸು, ಕ್ರಿಶ್ಚಿಯನ್ಸು, ಇಂಥ ಜಾತಿ ಭೇದಗಳು ಯಾಕೆ? ಈ ಜಾತಿ ಭೇದಗಳು ತೊಲಗ್ಬಿಟ್ರೆ ಎಷ್ಟೋ ಚೆನ್ನಾಗಿರುತ್ತೆ ಅಂತ ಒಂದೊಂದ್ಸಲ ಅನ್ಸುತ್ತೆ. ಹೀಗೆ ಸಿನಿಮಾ ಕಥೆಗಳು ನಡೀತಾ ಇತ್ತು.